ಮನುಷ್ಯ ಎಲ್ಲರೊಂದಿಗೆ ಪ್ರೇಮದಿಂದ ಇರಬೇಕಂತ, ಎಲ್ಲರೊಂದಿಗೆ ಪ್ರೇಮದಿಂದ ಬದುಕಬೇಕಂತ, ಯಾರೊಂದಿಗೂ ಸಹಿತ ವೈರತ್ವವನ್ನು ಕಟ್ಟಿಕೊಳ್ಳಬಾರದಂತ. ಬಸವಣ್ಣವರ ಉಕ್ತಿಯಂತೆ ಈ ಭೂಮಿಯ ಮೇಲೆ ಎಲ್ಲ ಪ್ರಾಣಿಗಳು ಸಹಿತ ಬಹಳ ಪ್ರೇಮದಿಂದ ಇದ್ದಾವೆ. ಬಸವಣ್ಣವರ ಮಾತಿನಂತೆ ಈ ಭೂಮಿಯ ಮೇಲೆ ಎಲ್ಲ ಪ್ರಾಣಿಗಳು ಸಹಿತ ಬಹಳ ಸುಂದರವಾಗಿದ್ದಾವೆ. ವೈರತ್ವದ ಪ್ರಾಣಿಗಳದಾವೆ, ಇಲ್ಲ ಅಂತಲ್ಲ. ಆದರೆ ವೈರತ್ವದ ಪ್ರಾಣಿಗಳೇನದಾವ ಅವೆಲ್ಲ ವಿಜಾತಿ ಪ್ರಾಣಿಗಳು. ಸಜಾತಿಯ ಪ್ರಾಣಿಗಳೇನದಾವ ಅವು ಎಂದೂ ವೈರತ್ವ ಮಾಡೋದಿಲ್ಲ. ಒಂದು 100 ಮೊಲವನ್ನ ಒಂದೇ ಕಡೆ ಬಿಟ್ಟರೆ ಆ ಮೊಲಗಳು ಬಹಳ ಪ್ರೀತಿಯಿಂದ ಆಟ ಆಡ್ತವೆ. ಒಂದು 100 ಗಿಳಿಗಳನ್ನು ಒಂದೇ ಕಡೆ ಬಿಟ್ಟರೆ ಆ ಗಿಳಿಗಳು ಬಹಳ ಅಂದರೆ ಒಂದು ಸ್ವಲ್ಪ ಹೊತ್ತು ಜಗಳ ಮಾಡಬಹುದು, ಒಂದು ಸ್ವಲ್ಪ ಹೊತ್ತು ಕಡ್ದಾಡಬಹುದು, ಆದರೆ ಮತ್ತೆ ಪ್ರೀತಿಯಿಂದ ಇರುತ್ತವೆ. ಒಂದು 100 ನಾಯಿಗಳನ್ನು ಒಂದೇ ಕಡೆ ಬಿಟ್ಟರೆ ಒಂದು ಸ್ವಲ್ಪ ಹೊತ್ತು ಅವು ಕಡ್ದಾಡಿ ಮತ್ತೆ ಪ್ರೀತಿಯಿಂದ ಇರ್ತವೆ. ಒಂದೇ ಊರಲ್ಲಿ ಹುಟ್ಟಿರುವಂಥ 100 ಮಂದಿಯನ್ನು ಒಂದೇ ಕಡೆ ಬಿಟ್ಟರೆ ಸಾಕು, ಅವು ಸ್ವಲ್ಪ ಹೊತ್ತು ಕಡ್ದಾಡಿದ್ವು ಅಂದ್ರೆ ಮತ್ತೆ ಜೀವನ ಪರ್ಯಂತರ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದಿಲ್ಲ. ಹಾಗಾಗಿ ಪ್ರಾಣಿಗಳಿಗಿಂತ ಬಹಳ ಜ್ಞಾನವಂತ ಯಾರು ಅಂದರೆ ಅದು ಮಾನವ ಜ್ಞಾನವಂತ. ಪ್ರಾಣಿ ಪಕ್ಷಿಗಳನ್ನು ತೆಗೆದುಕೊಂಡ್ರೆ ಆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಏನಿದೆ ಅಂದರೆ ಕೆಲವಿಷ್ಟು ಪ್ರಾಣಿಗಳಿಗೆ ಕೈ ಇದ್ದಾವೆ, ಕೆಲವಿಷ್ಟು ಪ್ರಾಣಿಗಳಿಗೆ ಕಾಲಿದ್ದಾವೆ, ಕೆಲವಿಷ್ಟು ಪ್ರಾಣಿಗಳು ತಮ್ಮ ಕಾಲುಗಳನ್ನೇ ಕೈಗಳನ್ನಾಗಿ ಮಾಡಿಕೊಳ್ತಾವೆ. ಆದರೆ ಆ ಎಲ್ಲ ಪ್ರಾಣಿಗಳು ಅಳುತ್ತಾವೆ, ತಿಂತಾವೆ, ತಿರುಗಾಡ್ತಾವೆ, ನೆಮ್ಮದಿಯಿಂದ ಇರುತ್ತವೆ. ಆ ಎಲ್ಲ ಪ್ರಾಣಿಗಳಿಗಿಂತ ವಿಶೇಷವಾದ ಪ್ರಾಣಿ ಯಾವುದು ಅಂದರೆ ಅದು ಮನುಷ್ಯ. ಪ್ರಾಣಿಗಳಿಗಿರಲಾರದನ್ನು ಮನುಷ್ಯನಿಗೆ ಕೊಡ್ತಾನೆ ಭಗವಂತ. ಮಾತು, ಅಳೋದು, ನಗೋದು ಇವೆಲ್ಲವನ್ನು ಮನುಷ್ಯ ಮಾಡ್ತಾನೆ. ಆ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚಿನ ಜ್ಞಾನವನ್ನು ಉಳ್ಳಂಥ ಈ ಮನುಷ್ಯನೊಂದಿಗೆ ಪ್ರೀತಿಯಿಂದ ಇಲ್ಲ, ಖುಷಿಯಿಂದ ಇಲ್ಲ, ನೆಮ್ಮದಿಯಿಂದ ಇಲ್ಲ, ಆನಂದದಿಂದ ಇಲ್ಲ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಕಾಗೆ ಒಂದಗಳ ಕಣ್ಣಡೆ ಕೂಗಿ ಕರೆಯುವುದು ತನ್ನ ಬಳಗವನ್ನ, ತನ್ನ ಕುಲವನ್ನ. ಕೋಳೆ ಒಂದು ಗುಟುಗ ಕಂಡಡೆ ಕೂಗಿ ಕರೆಯುವುದು ತನ್ನ ಕುಲವನ್ನ, ಬಳಗವನ್ನ. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಆ ಶಿವಜ್ಞಾನವನ್ನ, ಭಕ್ತಿಯ ಪಕ್ಷವನ್ನು ಅರಿಯದಿದ್ದರೆ ಕಾಗೆ ಕೋಳೆಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಅಂತ ಬರಲ್ಲ. ನಿಮ್ಮ ಮನೆಯೊಳಗ ಒಂದು ಕಾಗೆ ಹೊತ್ತು ಅಂದ್ರ, ಮನೆಯೊಳಗ ಕಾಗೆ ಬಂತು ಅಂದ್ರೆ ನೀವೆಲ್ಲ ಏನಂತೀರಿ? ಏನ್ ಮಾಡ್ತೀರಿ? ಕಾಗೆ ಮನೆಯೊಳಗ ಬಂದ್ರೆ ಏನ್ ಮಾಡ್ತೀರಿ? ಕಾಗೆ ಅಂದ್ರೆ ಏನ್ ಅನ್ಕೊಂಡಿರಿ ನೀವೆಲ್ಲ? ಕಾಗೆ ಅಂದ್ರೆ ಕನಿಷ್ಠ. ಈಗ ಹೋಗುತ್ತಿರ್ಬೇಕಾದ್ರೆ ಒಂದು ಕಾಗಿ ನಿಮ್ಮ ತಲೆಗೆ ಅಥವಾ ಹಳ್ಳೆತ್ತಿಗೆ ಬಡಿತು ಅಂದ್ರೆ ನೀವೇನಂತೀರಿ? ಕಾಗಿ ಬಡಿತು ಅಂದ್ರೆ ಏನಂತೀರಿ? ಅದಕ್ಕ ಭಾಳ ಚಲೋ ಆತಪ್ಪ, ಶ್ರೀಮಂತ ಅಂತ ಇನ್ನೊಂದು ವಾರದಾಗ ಅಂತೀರ. ಮತ್ತೆ ಏನಂತೀರಿ? ನಿಮ್ಮೂರ ಕಡೆ ಕಾಗಿನೇ ಇಲ್ಲ, ಕಾಗಿನೇ ಇಲ್ರಿ, ನಾವ ಊರನ್ನ ಅವರ ಕಾಗಿ ಆಗಿಬಿಟ್ಟಿವಿ ಅಂದ್ರೆ. ನಿಮ್ಮ ಊರೊಳಗ ಕಾಗಿಗಳನ್ನ ದರ್ಶನ ಮಾಡ್ಕೊಂಡಿಲ್ಲ ನೀವು? ಕಾಗಿ ಬಂದೇ ಇಲ್ಲ. ಕಾಗಿ ದೂರ ಕಾಗಿ ಬರ್ತಾವ, ಎಲ್ಲಿ ಬರ್ತಾವ? ಒಂದು ಬರೀ ಕಡ್ದೆ ಆಡೋದ ಅದನ್ನು ಕಂಡ್ರೆ ಇದಕ್ಕೆ ಸೇರಿಕ್ಕಿಲ್ಲ, ಇದನ್ನು ಕಂಡ್ರೆ ಅದಕ್ಕೆ ಸೇರಿಕ್ಕಿಲ್ಲ. ಅವ್ರು ನೋಡಿದ್ರು ಇವ್ರಿಗೆ ಯಾಕೆ ಬರೋದಿಲ್ಲ, ಇವ್ರು ನೋಡಿದ್ರು ಅವ್ರಿಗೆ ಯಾಕೆ ಬರೋದಿಲ್ಲ. ಹಾಗಲ್ಲ, ಬದುಕೋದು ಅಂದ್ರೆ ಬಸವಣ್ಣ ಹೇಳ್ತಾನೆ, ಕಾಗೆ ಅಂತ ತಿಳ್ಕೊಂಡು ನೀವೆಲ್ಲ ಕಾಗೆಯನ್ನು ಕನಿಷ್ಠ ಪಕ್ಷ
ಕಾಗೆ ನಮ್ಮ ತಲೆಗೆ ಬಡಿದ್ರೆ ನಮ್ಗ ಕೆಟ್ಟದ್ದಾಗುತ್ತೆ ಅನ್ನುವಂಥ ಭಾವ ನಿಮ್ಮಲ್ಲಿದೆ ಇಲ್ಲ, ಅದು ಸುಳ್ಳು. ಕಾಗೆಯ ಗುಣ ಮನುಷ್ಯನಲ್ಲಿಲ್ಲ. ಕಾಗೆ ಕೆಟ್ಟದ್ದಲ್ಲ. ಕಾಗೆಯ ಬಣ್ಣ ಕರ್ಗ ಇರಬಹುದು, ಕಾಗೆಯ ಕಂಠ ಕರ್ಕಶವಾದ ಕಂಠ ಇರಬಹುದು, ಆದರೆ ಕಾಗೆಯ ಗುಣ ಮಾತ್ರ ಮನುಷ್ಯನಲ್ಲಿಲ್ಲ. ಅದಕ್ಕೆ ಮನುಷ್ಯನಿಗಿಂತ ಶ್ರೇಷ್ಠ ಯಾವುದು ಅಂದ್ರೆ ಕಾಗೆ ಅಂತಾನೆ ಬಸವಣ್ಣ. ಯಾಕೆ ಕಾಗೆಯನ್ನ ಶ್ರೇಷ್ಠ ಅಂದ ಬಸವಣ್ಣ ಅಂದ್ರ, ಒಂದು ಅಗಳೇನಾದ್ರೂ ನೀವು ಮುಸ್ರೆಯನ್ನ ಚೆಲ್ರಿ, ಹೊರಗಡೆ ಮುಸ್ರೆ ಚೆಲ್ರಿ, ಅಥವಾ ಅನ್ನವನ್ನ ಚೆಲ್ರಿ, ಏನಾದ್ರೂ ಪದಾರ್ಥವನ್ನ ಚೆಲ್ರಿ, ಒಂದು ಕಾಗೆಯ ಅನ್ನದ ಅಗಳುಗಳನ್ನು ನೋಡ್ತು ಅಂದ್ರೆ ಒಂದೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದಿಲ್ಲ. ಕಾಗೆ ಕೂಗ್ತದೆ, ಕಾ 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 ಅಂತ ಯಾವಾಗ ಕೂಗ್ತದೆ ತನ್ನೆಲ್ಲ ಕುಲವೆಲ್ಲ ಬಂದು ಅಲ್ಲಿ ಅನ್ನ ತಿನ್ನಕ್ಕೆ ನಿಂದಿರುತ್ತಾವ. ಒಂದು ಕಾಗೆ ಇರುವುದಿಲ್ಲ, ಅಲ್ಲಿ 100 ಕಾಗೆಗಳು. ನೀವೆಲ್ಲ ಅದಿರಿಲ್ಲ. ನಿಮ್ಮ ಮನೆ ಮುಂದೆ ಯಾರ ಒಂದು 2 ಕ್ವಿಂಟಲಿನ ಬಂಗಾರ ಇಳಿಸಿ ಹೋಗ್ಬಿಟ್ರೆ ನೀವು ಎಲ್ಲರೂ ಊರಾಗ ಬರ್ರಿ 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 ತೊಗೊಂಡೋಗ್ಬರಿ ಬರ್ರಿ ಬೆಳತನರ ಆಗಲಿ ಯಾರನ್ನೂ ಇಳಿಸಲಾರ್ದ ತಗೊಂಡು ಮನ್ಯಾಗ ಓದ್ತೀವಿ. ನಮ್ಮಲ್ಲಿ ಕಾಗೆಯ ಗುಣ ಇದೇನು, ಒಂದು ಅಗಳು ಖಂಡಿತು ಅಂದ್ರೆ ಕೂಗಿ ಕರೀತದ. ಒಂದಿಷ್ಟು ಬಂಗಾರ ಒಂದಿಷ್ಟು ಹಣ ಏನಾದರೂ ನಮ್ಮ ಮನೆ ಮುಂದೆ ಬಿದ್ಕೊಂತ ಹೋಗಿತ್ತು ಚೆಲ್ಲಿತ್ತು ಅಂದ್ರೆ ಆ ಹಣವು ನನಗೈಗಿ ಎನ್ನುವಂಥ ಸ್ವಾರ್ಥ ಬುದ್ಧಿಯ ಮಾನವ ಕಾಗಿಗಿಂತ ಕನಿಷ್ಠ ಅನ್ನುವಂಥ ಮಾತನ್ನ ಬಸವಣ್ಣ ಬರಿತಾನಂದ್ರೆ ಕಾಗೆಯ ಗುಣ ನಮ್ಮಲ್ಲಿರಬೇಕು. ಅದಕ್ಕೆ ಹೇಳ್ತಾನೆ ಬಸವಣ್ಣ, ಕೂಡಿ ಉಣಬೇಕಂದ್ರೆ ಕಾಗೆ ಗುಣ ಬೆಳೆಸಿ, ಕಾಗೆ ಗುಣ ಇರಬೇಕು. ಕೋಳಿ ಒಂದು ಗುಟುಗ ಕನ್ನಡೆ ಕೂಗಿ ಕರೆಯುವುದು ತನ್ನ ಬಳಗವನ್ನ. ಒಂದು ಕೋಳಿ ತಿಪ್ಪಿ ಕೆದರುತ್ತಿರ್ತದ, ತಿಪ್ಪೇನ ಕೆದರ್ಬೇಕಾದ್ರೆ ಒಂದು ಕೋಳಿ ಕಾಳುಗಳು ಸಿಗಾಕತ್ತಿದ್ರೆ ಕೂಗಾಕತ್ತ ಕೋಳಿಯ ಬಳಗ ಆ ತಿಪ್ಪೆಗೆ ಬರ್ತದೆ, ಕೆದರಿ ಒಗಿತಿರ್ತದ. ಕಾಳುಗಳಿದ್ದಾಗ ಎಲ್ಲ ಕೋಳಿಗಳು ಕಾಳುಗಳನ್ನು ತಿನ್ನಕ್ಕೆ ಚಲೋ ಮಾಡ್ತಾರೆ, ತಿಂತಾನೆ. ಆದರೆ ಈ ಮನುಷ್ಯ ಯಾವುದು ಸಿಗುತ್ತದೆ ಅದರನ್ನು ನಂದೇ ಅನ್ನುವಂಥ ಭಾವ ಬಂತು ಅಂದ್ರೆ ಆ ಕೋಳಿಗಿಂತ ಕಷ್ಟ. ಭವಿಷ್ಯತ್ ಕಾಲದ ಜ್ಞಾನ ಐತಿ ಕೋಳಿಗೆ, ಭವಿಷ್ಯತ್ ಕಾಲದ ಜ್ಞಾನ ಐತಿ. ವರ್ತಮಾನ ಕಾಲ ಅಂದ್ರೆ ಯಾವುದ್ರಿ? ವರ್ತಮಾನ ಅಂದ್ರೆ ಯಾವುದು? ಈಗ ಸದ್ಯ ನಡೆಯೋದು. ಭೂತ ಅಂದ್ರ ಆಗಿ ಹೋಗಿದ್ದು. ಭವಿಷ್ಯತ್ ಅಂದ್ರ ಕಾಲಗಳು ಎಷ್ಟದಾವ, ಯಾವ್ಯಾವ ಕೇಳೋದಿಲ್ಲ. ವ್ಯಾಕರಣದಲ್ಲಿ ಬರುವಂತ ಕಾಲಗಳನ್ನು ಕೇಳಾಕತ್ತೀನಿ. ಎಷ್ಟು? 3. ಯಾವ್ಯಾವ? ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳು. ವರ್ತಮಾನ ಅಂದ್ರೆ ಸದ್ಯ ನಡೆಯೋದು, ಭೂತಕಾಲ ಅಂದ್ರೆ ನಡೆದು ಹೋದದ್ದು, ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ನಡೆಯೋದು. ಆದ್ರೆ ಈ ಭೂಮಿಯ ಮೇಲೆ 3 ಕಾಲಗಳ ಜ್ಞಾನವನ್ನ ಯಾರಿಗೆ ಕೊಟ್ಟಾನ ಭಗವಂತ ಅಂದ್ರೆ ಮನುಷ್ಯನಿಗೆ ಅಲ್ಲ, ಪ್ರಾಣಿಗಳಿಗೆ ಕೊಟ್ಟ. ಭೂತಕಾಲದ ಜ್ಞಾನವನ್ನ ಯಾರಿಗೆ ಕೊಟ್ಟಾನೆ ಈ ಭೂಮಿ ಮೇಲೆ ಅಂದ್ರೆ ಭಗವಂತ ನಾಯಿಗಳಿಗೆ ಭೂತಕಾಲದ ಜ್ಞಾನವನ್ನು ಕೊಟ್ಟಾನ. ನಾಯಿಗಳಿಗೆ. ನೀವೆಲ್ಲ PhD ಮಾಡಿರಿ, ನೀವೆಲ್ಲ MA, MCom, BA, BCom, ಡಬಲ್ ಡಿಗ್ರಿ ಮಾಡಿರಲ್ಲ. ನೀವೆಲ್ಲ PhD ಮಾಡಿ ಒಂದು ಗ್ರಂಥವನ್ನು ಸಂಶೋಧನೆಯನ್ನು ಮಾಡಿ ಒಂದು ಗ್ರಂಥ ಪಡ್ಕೊಂಡು ಹೆಸರು ಮುಂದೆ ಡಾಕ್ಟರೇಟ್ ಅನ್ನುವಂಥ ಪದವಿಯನ್ನು ಪಡ್ಕೊಂಡ್ರು ಸಹಿತ ನಿಮಗ ಭೂತ ಕಾಲದ ಜ್ಞಾನದ ಪ್ರಜ್ಞೆ ಇರೋದಿಲ್ರಿ. ಐತೇನು? ಐತಾ? ನಿಮ್ಮೂರೊಳಗೆ ಉದಾಹರಣೆ, ನಿನ್ನಿಲ್ಲದ ಮೊನ್ನೆ ಒಂದು ಕಳತನ ಆಗಿತ್ತು ಅಂತ ತಿಳ್ಕೊಂಡು, ಕಳತನ ಆಗಿತ್ತು. ಆ ಕಳತನ ಆದಮೇಲೆ ಆ ಕಳತನವನ್ನ ನೀವು ಪತ್ತೆ ಹಚ್ಚಬೇಕಾದ್ರೆ ಮೊದಲು ಎಲ್ಲಿಗೆ ಹೋಗ್ತೀರಿ? ಎಲ್ಲಿ ಹೋಗ್ತೀರಿ? ಪೊಲೀಸ್ ಸ್ಟೇಷನ್ಗೆ ಹೋದ ಮೇಲೆ ಆ ಸ್ಟೇಷನ್ ಒಳಗ ಪೊಲೀಸರಿಗೆ ಭೇಟಿಯಾಗಿ ಒಂದು ಕಂಪ್ಲೇಂಟ್ ಅಂತ ಕೊಡ್ತೀರಲ್ಲ, ಕಂಪ್ಲೇಂಟ್ ಕೊಡ್ತೀರಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಮುಂದೆ ಏನಾಗುತ್ತಂದ್ರೆ 2 ದಿನ ಬಿಟ್ಟು ಕಂಪ್ಲೇಂಟ್
ಕಂಪ್ಲೇಂಟ್ ತಗೊಂಡಿರುವಂತ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಊರಿಗೆ ಬರ್ಬೇಕಾದ್ರೆ ವಾಹನದಲ್ಲಿ ಏನು ತಗೊಂಡು ಬರ್ತಾರೆ? ಏನು? ನಾಯಿ ತಗೊಂಡು ಬರ್ತಾರೆ. ನಾಯಿ ತಗೊಂಡು ಬಂದು ಏನ್ ಮಾಡ್ತಾರ? ಯಾವ ಮನೆ ಕಳತನ ಆಗಿರ್ತದೆ ಆ ಮನೆಯೊಳಗೆ ಎಲ್ಲಾ ಕಡೆ ಅಡ್ಡಾಡಿಸ್ತಾರ. ಹೌದಾ? ಅಡ್ಡಾಡಿಸಿದ ಮೇಲೆ ಆ ನಾಯಿಯನ್ನ ಅಡ್ಡಾಡಿಸಿ ಎಲ್ಲಾದ್ರೂ ಒಂದು ಸ್ವಲ್ಪ ವಾಸನೆ ಅಥವಾ ಒಂದಿಷ್ಟು ಬಟ್ಟೆ ಅಥವಾ ಒಂದಿಷ್ಟು ಏನಾದ್ರೂ ಆ ಕಳ್ಳನ ಅರಿವೆ ಬಿದ್ದಿದ್ರೆ ಆತನ ವಾಸನೆ ಏನಾದ್ರೂ ಗೊತ್ತು ಹಿಡಿತು ಅಂದ್ರೆ ಸಾಕು, ಕಳ್ಳ ಎಲ್ಲಿರ್ತಾನ ಅಲ್ಲಿವರೆಗೆ ಓಡಿ ಹೋಗಿ ನಾಯಿ ಪತ್ತೆ ಹಚ್ಚಿ ಆ ಕಳ್ಳನನ್ನ ಹಿಡಿದು ಕೊಡ್ತೈತೆ. ಅಂದ್ರೆ ಆ ಜ್ಞಾನ ಇರೋದು ನಾಯಿಗೆ ಮಾತ್ರ. ನೀನು PhD ಮಾಡಿ ಅಂದ್ರೆ ನಿನ್ನ ಕೊಳ್ಳಿಗೆ ಬೆಲ್ಟ್ ಹಾಕಿ ಮೂಸಿ ನೋಡಿಸಿದ್ರ ಮಗ್ಲನ ಕಳ್ಳಿದ್ರೆ ನಮಗೆ ಪತ್ತೆ ಹಚ್ಚಕ್ ಆಗುದಿಲ್ಲ. ಅಂದ್ರ ನಾಯಿಗಿಂತ ನಾವು ಕನಿಷ್ಠನೇ ಹೊರತಾಗಿ ಶ್ರೇಷ್ಠರಾಗಕ್ಕೆ ಸಾಧ್ಯ ಇಲ್ಲ. ಅದಲ್ಲ, ಹಿಂದಿನ ದಿನಮಾನದಲ್ಲಿ ಯಾರ ಕೈಯೊಳಗೆ ವಾಚ್ಗಳಿದ್ದಿಲ್ಲ, ಯಾರ ಕೈಯೊಳಗ ಫೋನ್ಗಳಿದ್ದಿಲ್ಲ, ಯಾರ ಮನೆಯೊಳಗ ಟ್ಯಾಂಪೀಸ್ ಇದ್ದಿಲ್ಲ. ಆದ್ರೆ ಹಿಂದಿನವರು ಸಮಯವನ್ನು ಹೇಗೆ ತಿಳಿತಿದ್ರು ಅಂದ್ರ ಕೋಳೆ ಕೂಗಿದಾಗ ಎಲ್ಲರೂ ಅಂತಿದ್ರು ಬೆಳಕರಿತು, ಕೋಳೆ ಕೂಗಿತ್ತು, ಸೂರ್ಯೋದಯ ಆಯ್ತು ಅಂತ ತಿಳ್ಕೊಂಡು ಕೋಳೆ ಕೂಗೋದು ಅಡ್ಡ ತಡ ಎಲ್ಲ ಹಳ್ಳಿ ಜನಗಳು ಎದ್ದು ತಮ್ಮ ತಮ್ಮ ಕಾರ್ಯಗಳನ್ನು ಮುಗಿಸಿ ನಂತರ ಬುತ್ತಿಯನ್ನು ಕಟ್ಟಿಕೊಂಡು ಹೊಲಕ್ಕೆ ದುಡಿಯಾಕ ಹಾಕಿದ್ರು. ಹೌದಾ? ಹಾಗಾದ್ರೆ ಸಮಯದ ಪ್ರಜ್ಞೆಯನ್ನ ಯಾವುದು ತಿಳಿಸಿಕೊಡ್ತಿತ್ತು ಅಂದ್ರೆ ಕೋಳಿ ಸಮಯದ ಪ್ರಜ್ಞೆಯನ್ನು ತಿಳಿಸ್ಕೊಡ್ತಿತ್ತು. ನಮ್ಮ ಮನೆ ಹೇಳಿಲ್ಲ, ಕೋಳಿಗೆ ಕೂಗೋದೇ ಇಲ್ಲ, ಬೆಳಕು ಹರಿದು ಹತ್ತಾದ್ರೂ ಕೋಳಿ ಕೂಗಂಗಿಲ್ಲ. ಯಾಕ? ಕೂಗಿದ್ರೆ ಅದು ಗೊತ್ತೈತಿ, ನಾ ಕೂಗಿದ್ರೆ ನನ್ನ ಜೀವಂತ ಬಿಡುವಲ್ಲಿ ಇವರು, ಅದಕ್ಕೆ ಕೂದ ಬೇಡ ಅಂತ ಗಪ್ಪಾಗ್ಬಿಡುತ್ತೆ ಅದು ಕೋಳಿ. ಬದಲಾವಣೆ ಆಗಿದೆ. ಕಾಲೇನಿಲ್ಲ, ಕಾಲದಲ್ಲಿರುವಂಥ ಮನುಷ್ಯ ಬದಲಾವಣೆ. ಹಾಗೆ ಬಸವಣ್ಣವ್ರು ಹೇಳ್ತಾರೆ, ನಾನು ಬೇರೆ ನೀನು ಬೇರೆ ಅನ್ನುವ ಬದಲು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಭಾವದಿಂದ ಕೂಡಿ ಬದುಕಿದ್ದೇ ಕರೆಯಾದ್ರೆ ನೀವಿರುವ ಸ್ಥಳದಲ್ಲಿನೇ ಭಗವಂತ ಇರ್ತಾನೆ ಅಂತಾನೆ ಬಸವಣ್ಣ. ಯಾರೂ ಬೇರೆ, ಎಲ್ಲರೂ ಒಂದಾಗಿ ಬದುಕಬೇಕು, ಎಲ್ಲರೂ ಪ್ರೇಮದಿಂದ ಇರಬೇಕು. ಇರಬಹುದು ನಿನ್ನಷ್ಟಕ್ಕೆ ನಿನ್ನ ಹತ್ರ ಸಿರಿವಂತಿಕೆ, ಇರಬಹುದು ನಿನ್ನಷ್ಟಕ್ಕೆ ನಿನ್ನ ಹತ್ರ ಬಂಗಾರ ವಜ್ರ ವೈಡೂರ್ಯಗಳು. ಆದರೆ ಏನು ಮಾಡ್ತೀರಿ? ಅದರ ಅಹಂಕಾರದೊಳಗೆ ನಾವು ಹೋಗೋದಕ್ಕಿಂತ ಒಂದಿಷ್ಟು ಭಗವಂತನನ್ನು ಸ್ಮರಣೆ ಮಾಡಿ ಎಲ್ಲರೊಂದಿಗೆ ಪ್ರೇಮದಿಂದ ಬದುಕಿಬಿಟ್ರೆ ಸಾಕು, ಭಗವಂತ ನಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ. ಬಸವಣ್ಣವರು ಹೇಳುವಂತೆ ಎಲ್ಲರೂ ಪ್ರೀತಿಯಿಂದ ಇರಬೇಕು. ಒಂದು ಊರೊಳಗ ಎಷ್ಟೇ ಜನಗಳಿದ್ರೂ ಸಹಿತ ಎಲ್ಲರೂ ಪ್ರೀತಿಯಿಂದ ಇರೋದನ್ನ ಕಲ್ತಿರೋದಿಲ್ಲ. ಒಂದು ಊರು ಜನ ಬೇಡ, ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಕ್ಕಳು ಸಹಿತ ಯಾವ ಹಂತಕ್ಕೆ ಹೋಗ್ತಾವಂದ್ರ ಹುಟ್ಟುತ್ತ ಅಣ್ಣ ತಮ್ಮಂದಿರರು ಬೆಳೆಯುತ್ತ ದಾಯಾದಿಗಳು ಅಂತ ಒಂದು ನುಡಿಮುತ್ತ ಐತಿ. ನೀ ಸತ್ರ ನಿನ್ನ ಮಣ್ಣಿಗೆ ನಾನು ಬರೋದಿಲ್ಲ, ನಾ ಸತ್ರ ನನ್ನ ಮಣ್ಣಿಗೆ ನೀನು ಬರಬೇಡ ಅಂತ. ಕಾರಣ ಮನಸ್ಸಿನಲ್ಲಿ ವೈರತ್ವ ತುಂಬಿಕೊಂಡು, ಮನದೊಳಗ ಪ್ರೇಮ ರಸ ತುಂಬಿತು ಅಂದ್ರ, ಹೃದಯ ಕಮಲದಲ್ಲಿ ಪ್ರೇಮ ರಸ ಉತ್ಪತ್ತಿ ಆಯಿತು ಅಂದ್ರ ಯಾರೊಂದಿಗೂ ಸಹಿತ ಕದನವನ್ನ ಬೆರೆಸಿಕೊಳ್ಳೋದಿಲ್ಲ, ಯಾರೊಂದಿಗೂ ಸಹಿತ ವೈರತ್ವವನ್ನ ಪಡ್ಕೊಳ್ಳೋದಿಲ್ಲ. ಎಲ್ಲರೂ ಭ್ರಾತೃತ್ವದಿಂದ ಇರಾಕ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಾ ಹೇಳೋದು, ಊರೊಳಗೆ ಎಲ್ಲಾದ್ರೂ ಒಂದು ದೇವಸ್ಥಾನದ ಕಾರ್ಯ ಇರಲಿ, ಒಂದು ಯಾವುದಾದ್ರೂ ಮಠದ ಕಾರ್ಯ ಇರಲಿ, ಒಂದು ಯಾವುದಾದ್ರೂ ಧರ್ಮ ಕಾರ್ಯ ಇತ್ತು ಅಂದ್ರೆ ಅಲ್ಲಿ ಎಲ್ಲರೂ ಪ್ರೇಮದಿಂದ ಇರಬೇಕಂತ. ಎಲ್ಲರೂ ಪ್ರೇಮದಿಂದ, ಯಾರನ್ನೂ ಸಹಿತ ನಾವು ಕರೀಲೇಬೇಕು ಅನ್ನುವಂಥ ಭಾವ ಬರಬಾರ್ದು. ಎಲ್ಲರೂ ಪ್ರೀತಿಯಿಂದ ಒಂದಾಗಿ ನಾವು ಮಾಡೋದು ದೇವರ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಹೊರತಾಗಿ ಬೇರೊಂದು ಕಾರ್ಯ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು, ವೈಯಕ್ತಿಕವಾದ ಕಾರ್ಯ ಅಲ್ಲ ಇದು ಕರೆಯಾಕ, ದೇವರ ಕಾರ್ಯ ಅನ್ನುವಂಥ ಭಾವದೊಳಗೆ ತಾವೇ ಬಂದು ಮಾಡೋದೇ ಅದು ನಿಜವಾದ ದೇವರ ಕಾರ್ಯ. ಅವಾಗ ದೇವರು ನಿಮ್ಮ ಒಲಿತಾನೆ. ಮಹಾವೀರನ ಭಾವಚಿತ್ರವನ್ನು ಒಂದು ನೋಡಿ.
ಎಲ್ಲಿ ಮಹಾತ್ಮರ ಸನ್ನಿಧಾನ ಇರ್ತದೆ ಅಲ್ಲಿ ವೈರತ್ವ ಇರೋದಿಲ್ಲ. ಎಲ್ಲಿ ಮಹಾತ್ಮರ ಸನ್ನಿಧಾನಗಳಿರ್ತಾವ, ಎಲ್ಲಿ ದೇವಸ್ಥಾನಗಳಿರ್ತಾವ, ಎಲ್ಲಿ ಧರ್ಮ ಪೀಠಗಳಿರ್ತಾವ ಅಲ್ಲಿ ವೈರತ್ವ ಇರೋದಿಲ್ಲ. ಯಾರಿಗೂ ಸಹಿತ ವೈರತ್ವ ಮಾಡೋದಿಲ್ಲ ಆ ಸ್ಥಾನ. ಕೆಟ್ಟವರು ಬಂದರೂ ಬರಲಿ, ಒಳ್ಳೆಯವರು ಬಂದರೂ ಬರಲಿ, ಯಾರನ್ನೂ ಬೇಡ ಅನ್ನೋದಿಲ್ಲ. ಹಾಗೆ ಮಹಾತ್ಮರ ಸನ್ನಿಧಾನದೊಳಗ, ಧರ್ಮ ಪೀಠ ಇರುವಂಥ ಸ್ಥಳದೊಳಗ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಸ್ಥಳದೊಳಗ ಎಂದೂ ನಾವು ವೈರತ್ವವನ್ನು ಕಟ್ಟಿಕೊಳ್ಬಾರ್ದು. ಆ ವೈರತ್ವ ಮುಂದೊಂದು ದಿನ ನಮ್ಮ ಹಾಸಿಗೆ ಹಿಡಿದಂಥ ಸಂದರ್ಭದಲ್ಲಿ ನಮಗೆ ಮರುಕಳಿಸ್ತದೆ, ನಮಗೆ ನೆನಪಿಗೆ ಬರ್ತದೆ. ಭಗವಂತ ಒಂದಿಲ್ಲ ಒಂದು ದಿನ ನಿನ್ನನ್ನು ಪರೀಕ್ಷೆಗೆ ಒಳಪಡಿಸ್ತಾನೆ. ಅದಕ್ಕೆ ಎಂದೂ ನಾವು ಹಾಗೆ ಮಾಡಬಾರ್ದು. ಹಿಂದಿತ್ತು ತಂದೆ ತಾಯಿಗಳು ಮಾಡಿದ ಕರ್ಮವನ್ನು ಮಕ್ಕಳು ಉಣಬೇಕು ಅನ್ನುವಂಥ ಕಾಲ ಹಿಂದಿತ್ತು. ಆದರೆ ಈಗ ಹಾಗಲ್ಲ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ, ನೀನು ಮಾಡಿದ್ದನ್ನು ನೀನೇ ಉಣಬೇಕು, ಮಾಡಿದ್ದು ಉಣ್ಣೋ ಮಾರಯ್ಯ ಅನ್ನುವಂಥ ಗಾದೆ ಮಾತೈತ.